ಸ್ಕೂಲ್ ಓಪನ್ ಆಗಲಿ ನಾವು ಕೇಸರಿ ಶಾಲ್ ಕೊಡ್ತೀವಿ. ಶಾಲೆಗಳಲ್ಲಿ ಹೆಸರು ಕರೆದಾಗ ಜೈ ಶ್ರೀರಾಮ್ ಹೇಳಬೇಕು. ಹಿಜಾಬ್ ಅವಕಾಶಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಗರಂ ಆಗಿರುವಂತಹದ್ದು. ಶಾಲಾ ಕಾಲೇಜು ಪ್ರಾರಂಭ ಆಗಲಿ ಜೈ ಶ್ರೀರಾಮ್ ಅಂತ ಹೇಳಬೇಕು ಹೆಸರು ಕರೆದಾಗ. ಹಿಜಾಬ್ ಅವಕಾಶಕ್ಕೆ ಶಾಸಕ ಬಸವನಗೌಡ ಯತ್ನಾಳ್ ಗರಂ ಆಗಿದ್ದಾರೆ. ಜೂನ್ನಲ್ಲಿ ಶಾಲೆ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರಿಗೂ ಶಾಲು ವಿತರಣೆಯನ್ನೇ ಮಾಡ್ತೀವಿ. ಕೇಸರಿ ಶಾಲು ಹಾಕಿಕೊಳ್ಳೋದಕ್ಕೆ ಹೇಳ್ತೀನಿ. ನಿಷೇಧ ಹೇರೋ ಅಧಿಕಾರ ಇವರಿಗಿಲ್ಲ. ಕೇಸರಿ ಶಾಲು ಹಾಕೋದಕ್ಕೆ ನಮಗೆ ಹಕ್ಕಿದೆ. ರಾಜ್ಯದ ಎಲ್ಲ ಹಿಂದೂಗಳಿಗೆ ಕರೆ ಕೊಡುತ್ತೇನೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂತಹದ್ದು. ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕೋಲಿಕ್ಕೆ ನಿಷೇಧ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದಮೇಲೆ ನಾವು ಕೇಸರಿ ಶಾಲ್ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ. ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲೆ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಹಾಕಿ ಇಟ್ಕೋರಿ. ಜೈ ಶ್ರೀರಾಮ್ ಅನ್ರಿ. ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಕೇಸರಿ ಶಾಲೆ ಹಾಕೋಲಿಕ್ಕೆ ನಿಷೇಧ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದಮೇಲೆ ನಾವು ಕೇಸರಿ ಶಾಲೆ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ